ನಿಖಿಲ್ ಕುಮಾರಸ್ವಾಮಿಯವ್ರ ಮೇಲೆ ಒಂದು ದೊಡ್ಡ ಹೊರೆ ಇದೆ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿಯವರು ನನಗೆ ಮೊಮ್ಮಗನೇ ಆಗಬೇಕು. ಈ ವಯಸ್ಸಿನಲ್ಲಿ ಆನಂದವಾಗಿ ಕಾಲ ಕಳಿಬೇಕಾದಂಥ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಾವು ಏನೋ ಮುಂದಿನ ಭವಿಷ್ಯದ ಒಂದು ನಾಯಕನಾಗಿ ಬೆಳೆಸಬೇಕು ಅಂತೇಳಿ 3 ಚುನಾವಣೆಗಳಲ್ಲಿ ಅವ್ರನ್ನ ಸ್ಪರ್ಧೆ ಮಾಡಿಸಿದ್ವಿ. ಆದರೆ 3 ಚುನಾವಣೆಯಲ್ಲಿ ಸೋತ್ರೂ ಕೂಡ ಉತ್ಸಾಹವನ್ನು ಕಳ್ಕೊಂಡಿಲ್ಲ. ಅದು ದೇವೇಗೌಡರ ರಕ್ತವಾಹಿನಿಯಲ್ಲಿ ಬಂದಂಥ ಅವರ ಗುಣ. ಅದು ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸಿ ಮುಂದೆ ಒಂದು ದಿನ ನನ್ನನ್ನು ಕೈ ಹಿಡಿತಾರೆ, ಈ ರಾಜ್ಯದ ಜನರ ಉದ್ಧಾರಕ್ಕಾಗಿ ನಾನು ರಾಜಕೀಯ ಮಾಡ್ತೀನಿ ಅನ್ನೋ ಒಂದು ಛಲದಿಂದ ಕುಮಾರಸ್ವಾಮಿಯವ್ರನ್ನ ರಾಜಕಾರಣ ಮಾಡ್ತಾಯಿದ್ದಾರೆ. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಅಷ್ಟೇ, ನೀವು ನೋಡಿದ್ದೀರ 26 ವರ್ಷದಿಂದ ಗೆದ್ದಾಗಲೂ ನಿಮ್ಮ ಜೊತೆ ಇದ್ದೀನಿ, ಸೋತಾಗ್ಲೂ ಕೂಡ ಗೆದ್ದಾಗಿದ್ದದಕ್ಕಿಂತ ಹೆಚ್ಚಿಗೆ ನಾನು ನಿಮ್ಮ ಜೊತೆಲೇ ಇದ್ದೀನಿ. ನಾನು ಎಲ್ಲೂ ಈ ಮದ್ದೂರು ತಾಲೂಕನ್ನು ಬಿಟ್ಟು ಹೋಗಲಿಲ್ಲ. ಇವತ್ತು ಕೂಡ ಕಿರ್ಗಾವ್ ಹೋಬಳಿ ಜನ ನನ್ನನ್ನಷ್ಟೇ ಪ್ರೀತಿಯಿಂದ ಪ್ರೀತಿ ಮಾಡ್ತಾರೆ. ಕೊಪ್ಪ ಹೋಬಳಿ ಜನನೂ ಅಷ್ಟೇ, ನಮ್ಮ ಕ್ಷೇತ್ರ ಬಿಟ್ಟು ಹೋಗಿದ್ರು ಅವ್ರನ್ನೂ ಕೂಡ ಇವತ್ತು ನನಗೆ ನೀವೆಷ್ಟು ಪ್ರೀತಿ ವಿಶ್ವಾಸ ಕೊಡ್ತೀರಿ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಇವತ್ತೂ ಕೂಡ ನೆನೆಸ್ಕೊಳ್ತಾರೆ, ಕಾರ್ಯಕ್ರಮಗಳಿಗೆ ಕರೀತಾರೆ, ಮದುವೆ ಮುಂಜಿ ಕರೀತಾರೆ. ನಾನು ಇವಾಗಲೂ ಕೂಡ ಸಾಧ್ಯವಾದಷ್ಟು ಇದಕ್ಕೆ ಹೋಗ್ತೀನಿ. ನಮ್ಮ ಯುವಕರಲ್ಲಿ ಒಂದು ಮನೋಭಾವನೆ ಬೆಳೆದಿದೆ ಅಂತ ಹೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿಯವ್ರು ಬರಬೇಕು, ಕುಮಾರಣ್ಣವ್ರು ಬರಬೇಕು. ನನಗೆ ಒಂದು ಕ್ಷೇತ್ರದಲ್ಲಿ ನಾನು ನಿವಾರಣೆ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಮದುವೆಗೆ ಹೋಗ್ತಾ ಇರ್ತಕ್ಕಂಥದ್ದು ನಾವು 1 ವಾರ 10 ದಿವಸ ಆದಮೇಲೆ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರ್ತೀನಿ, ಹೆಣ್ಣು ಗಂಡು ಮಾತು ನೀವು ನೋಡಿದ್ದೀರಾ. 1 ವಾರ 10 ದಿವಸ ಆದಮೇಲೆ ಸಾವು ಹೋಗದೆ ಇದ್ದದಕ್ಕೂ ಅಷ್ಟೇ, ನಾನು 1 ವಾರ ಆದಮೇಲೂ ಕೂಡ ಹೋಗಿ ಅವ್ರ ಮನೆಗೆ ಹೋಗಿ ನಮಗೆ ಬೇಕಾದವ್ರಿಗೆ ಯಾರು ತಿಳಿಸಿರ್ತಾರೆ ಗೊತ್ತಿದೆ ಅವ್ರಿಗೆ ಮನೆಗೆ ಹೋಗಿ ಸಮಾಧಾನ ಹೇಳಿ ಬರ್ತೀನಿ. ನನಗೊಂದು ಕ್ಷೇತ್ರನೇ ಮ್ಯಾನೇಜ್ ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟೆಲ್ಲ ನಿಮ್ಮ ಜೊತೆಲಿದ್ದರು. ಅದರಿಂದ ಕುಮಾರಸ್ವಾಮಿಯವರೇ ಬರಬೇಕು, ನಿಖಿಲ್ ಕುಮಾರಸ್ವಾಮಿಯವರೇ ಬರಬೇಕು ಅನ್ನೋದನ್ನು ಬಿಡಿ. ಏಕೆಂದರೆ ನಿಖಿಲ್ ಕುಮಾರಸ್ವಾಮಿ ಈ ವಯಸ್ಸಿನಲ್ಲಿ ಇಡೀ ರಾಜ್ಯವನ್ನು ಸುತ್ತಬೇಕು. ಇವಾಗ 58 ದಿವಸ ಸತತವಾಗಿ ಇದೇ ಥರ ಸುತ್ತಬೇಕು. ಅದಾದಮೇಲೆ ಪ್ರವಾಸ ಮಾಡಬೇಕು. ಲೋಕಸಭೆ ಮತ್ತು ಲೋಕಲ್ ಬಾಡಿ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬರ್ತದೆ, ಡಿಸೆಂಬರ್ ಒಳಗಡೆ ಬರ್ತದೆ. ಇದೆಲ್ಲ ಬಂದಾಗ ಪಕ್ಷವನ್ನು ಸಂಘಟನೆ ಮಾಡಬೇಕು ಅಂದರೆ ಅವರ ಹೋರಾಟ ಇನ್ನೂ ಹೆಚ್ಚಿನ ಇದರಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಅದರಿಂದ ಅವರಿಗೆ ನಾವು ಯಾವುದೇ ವಿಧವಾದಂಥ ಒತ್ತಡ ಮತ್ತು ತೊಂದರೆಯನ್ನು ಕೊಡಬೇಕು. ಅವ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಕುಮಾರಸ್ವಾಮಿಯವರು ಅಷ್ಟೇ, ಯಾವಾಗಲೂ ನಮ್ಮ ರೈತ ಸಮುದಾಯವನ್ನು ಮರ್ತವರಲ್ಲ, ಮಂಡ್ಯ ಜಿಲ್ಲೆಯನ್ನು ಮರ್ತವರಲ್ಲ. ಸುಮ್ಮನೆ ಯಾರ್ಯಾರೋ ಬುರುಡೆ ಹೊಡಿತಾರೆ, ಏನು ಮಾಡಿದರು ಕುಮಾರಸ್ವಾಮಿ, ಏನು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು. ಇವಾಗ ನನ್ನ ಪುತ್ರ ಎಲ್ಲ ಸುದೀರ್ಘವಾಗಿ ಮಾತಾಡಿದ್ದೇನೆ, ಸಂತೋಷ್ ಮಾತಾಡಿದ್ದೇನೆ. ಅದರಿಂದ ನಾನೇನು ಹೆಚ್ಚಿಗೆ ನಿಮ್ಮ ಮುಂದೆ ಇನ್ನೂ ಹೇಳಬೇಕಾಗಿಲ್ಲ. ನಾನು ಜೀವಂತವಾಗಿ ಇರುವವರೆಗೂ ಕೂಡ ನಿಮ್ಮ ಜೊತೆ ನಾನು ಬಿಟ್ಟು ಹೋಗೋದೇ ಇಲ್ಲ. ನಾನು ಬೆಂಗಳೂರಿನಲ್ಲಿ ಕಾಲ ಕಳೆಯೋಕ್ಕಾಗೋದಿಲ್ಲ. ವಾರದಲ್ಲಿ 2 ದಿವಸ ಇದ್ದರೆ ಆಫೀಸ್ನಲ್ಲಿ ಒಂದು 2-3 ಗಂಟೆ ಕೆಲಸ ಇರ್ತದೆ, ಕೆಲಸ ಮಾಡ್ತೀನಿ. ಏನಾದರೂ ಇದ್ದರೆ ನಮ್ಮ ಸ್ವಂತ ಕೆಲಸಗಳಿದ್ದರೆ ಆಮೇಲೆ ಏನು ಮಾಡೋದು, ಮಧ್ಯಾಹ್ನ ಮೇಲೆ ಅಲ್ಲೇ ಕೂತ್ಕೊಂಡು ನಿದ್ರೆ ಮಾಡೋದು 1-2 ಗಂಟೆ. ನಾನು ಯಾವಾಗಲೂ ಮಧ್ಯಾಹ್ನ ನಿದ್ರೆ ಮಾಡಿದವನೇ ಅಲ್ಲ. ಇಲ್ಲಿದ್ದರೆ ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇವಾಗಲೂ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು 100-150 ಜನ ಮದ್ದೂರು ಮನೆಗೆ ಬರ್ತಾರೆ, ಮಾತನಾಡ್ಸ್ಕೊಂಡು ಹೋಗ್ತಾರೆ. ಕಾಫಿ ಕುಡಿದು ಟೀ ಕುಡಿದು ಮಾತನಾಡ್ಕೊಂಡು ನಗ್ನಗ್ತಾ ಹೋಗ್ತಾರೆ. ಅದರಲ್ಲೇ ನಾನು ಸಂತೋಷ ಕಂಡಿದ್ದೀನಿ, ನಿಮ್ಮ ಜೊತೆಲೇ ಇದ್ದೀನಿ, ನಿಮ್ಮ ಜೊತೆಲೇ ಇರ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ, ತಾವೆಲ್ಲರೂ ಕೂಡ ಮುಂದಿನ ದಿವಸಗಳಲ್ಲಿ ಈ ಪಕ್ಷವನ್ನು ಸದೃಢವಾಗಿ ಬೆಳೆಸಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವ್ರನ್ನ ಹೇಗೆ 58,000ಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ರಿ, ಅದೇ ರೀತಿ ಯಾರೇ ಅಭ್ಯರ್ಥಿ ಆಗಿರಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮರಿಬಾರ್ದು. ಇವಾಗ ಯಾರಿಗೆ ಅಧಿಕಾರ ಕೊಡ್ತೀವಿ? ಪಂಚಾಯತಿ ಬರ್ಬೋದು, ತಾಲೂಕ್ ಪಂಚಾಯತಿ ಬರ್ಬೋದು, ಜಿಲ್ಲಾ ಪಂಚಾಯತಿ ಬರ್ಬೋದು, ಒಂದು ಸೊಸೈಟಿ ಬರ್ಬೋದು, ಡೈರಿ ಬರ್ಬೋದು. ಯಾರಿಗೆ? ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಾಯಿದ್ದೀವಿ ನಾವು. ನನಗಲ್ಲ, ನನಗೆ ನನ್ನ ಕುಟುಂಬಕ್ಕೆಲ್ಲ ಅಧಿಕಾರ ಕೊಡ್ತಾ ಇರೋದು, ನಿಮಗೋಸ್ಕರ, ನಿಮ್ಮ ಮನೆ ಮಕ್ಕಳಿಗೋಸ್ಕರ ಅಧಿಕಾರ ಕೊಡ್ತಾ ಇರ್ತಕ್ಕಂಥದ್ದು. ಅದರಿಂದ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ಇಲ್ಲ ಸ್ವಾಮಿನಿಷ್ಠೆ ಇರಬೇಕು, ಪಕ್ಷನಿಷ್ಠೆ ಇರಬೇಕು. ಅದಿಲ್ಲ ಅಂತ ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಹಿರಿಯರು ಸ್ವಾಭಿಮಾನಿಗಳಾಗಿದ್ದರು, ಆತ್ಮಾಭಿಮಾನಿಗಳಿದ್ದರು, ಯಾರ ಹತ್ರನೂ ತಲೆ ಬಗ್ಗಿಸ್ತಿರಲಿಲ್ಲ, ಕೈ ಚಾಚ್ತಿರಲಿಲ್ಲ. ಅವತ್ತು ಅವರೇ ಒಂದಷ್ಟೋ ಇಷ್ಟೋ ಹಣ ನೀಡಿ ಚುನಾವಣೆಯಲ್ಲಿ ಕಳಿಸ್ತಾಯಿದ್ರು. ಅದರಿಂದ ದಯಮಾಡಿ ಇವತ್ತು ನಮ್ಮ ಹಳ್ಳಿ ಮಕ್ಕಳು ಯಾರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವಷ್ಟು ಸಶಕ್ತರಾಗಿಲ್ಲ. ಯಾವ ರೈತರನ್ನು ಸಂಪಾದನೆ ಮಾಡಿ ಇಟ್ಟಿಲ್ಲ, ನನ್ನ ಮಕ್ಕಳಿಗೋಸ್ಕರ ನನ್ನ ಚುನಾವಣೆಗೆ ಗೆಲ್ಲಿಸ್ತೀನಿ ಅನ್ನೋ ಮಟ್ಟಕ್ಕೆ. ಅದರಿಂದ ಎಲ್ಲಿಂದಲೋ ಬಂದವರು ಸುಮ್ಮನೆ ಹಣ ಮಾಡ್ಕೊಂಬಂದವರು ಅವ್ರಿಗೆ ಅವಕಾಶ ಕೊಟ್ಟರೆ ಈ ಗ್ರಾಮೀಣ ಭಾಗದ ಶಕ್ತಿ ಕುಂದೋಗ್ತದೆ.
ನಮ್ಮ ಮಕ್ಕಳು ಅಧಿಕಾರ ಇಡಬೇಕು. ನಮ್ಮ ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ನಮ್ಮ ಮಕ್ಕಳು ಅಧಿಕಾರಕ್ಕೆ ಬರಬೇಕು, ನಮ್ಮ ಅಣ್ಣ ತಮ್ಮಂದಿರು ಅಧಿಕಾರಕ್ಕೆ ಬರಬೇಕು. ಅದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಈ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳ್ತಾ ತಮಗೆಲ್ರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಅದರಿಂದ ಸದಸ್ಯತ್ವ ನೋಂದಣಿಗೆ 9964002028 ಈ ನಂಬರ್ಗೆ ಮಿಸ್ ಕಾಲ್ ಮಾಡಿದ್ರೆ ಅಷ್ಟೇ ಸಾಕು, ಸದಸ್ಯತ್ವ ನಿಮಗೆ ನೋಂದಣಿ ಆಗುತ್ತೆ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಸದಸ್ಯರಾಗಿ 9964002028 ದಯಮಾಡಿ ತಾವೆಲ್ಲರೂ ಕೂಡ ಸದಸ್ಯರಾಗಿ ಅಂತ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡಿ ಮತ್ತೊಮ್ಮೆ ನಮಗೆಲ್ಲ ವಂದನೆ ಮಾಡಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.